ಶನಿವಾರ ಎಂಬ ಹೆಸರಿನ ಅರ್ಥ ಏನ್ ಗೊತ್ತಾ? ಶನಿವಾರ ಎಂಬುದು ಶನಿ ಮತ್ತು ವಾರ ಎಂಬ ಎರಡು ಪದಗಳಿಂದ ಬಂದಿದೆ. ಶನಿ ಎಂದರೆ ಗ್ರಹಗಳಲ್ಲಿ ಒಬ್ಬ. ಶನಿ ಗ್ರಹದ ಅಧಿಪತಿ ದೇವರು. ವಾರದ 7 ದಿನಗಳು ನವಗ್ರಹಗಳ ಹೆಸರಿನಿಂದ ಬಂದಿವೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಹೀಗೆ. ಹಾಗಾಗಿ ಶನಿಗೆ ಸಮರ್ಪಿತ ದಿನವನ್ನ ಶನಿವಾರ ಎಂದು ಕರೀತಾರೆ. ಶನಿ ದೇವರನ್ನ ಶನಿವಾರವೇ ಯಾಕೆ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಗ್ರಹಾಧಿಪತ್ಯದ ನಂಬಿಕೆ ಹೇಗಿದೆ ಅಂತ ಹೇಳಿದ್ರೆ, ಜ್ಯೋತಿಷ್ಯದಲ್ಲಿ ಶನಿ ಗ್ರಹವು ಕರ್ಮ ಫಲದಾತ, ಅಂದ್ರೆ ನಮ್ಮ ಕರ್ಮಕ್ಕೆ ತಕ್ಕ ಫಲ ಕೊಡುವವನು ಎಂದು ನಂಬುತ್ತಾರೆ. ಶನಿವಾರ ಶನಿ ಗ್ರಹದ ಪ್ರಭಾವ ಹೆಚ್ಚು ಎಂದು ಪರಿಗಣಿಸಲಾಗುತ್ತೆ. ಶನಿ ದೋಷ ಶಮನ. ಜನರು ಸಾಡೆ ಸಾತಿ, ಅಷ್ಟಮ ಶನಿ ಮುಂತಾದ ಅವಧಿಗಳಲ್ಲಿ ಶನಿವಾರ ವಿಶೇಷ ಪೂಜೆ, ಎಣ್ಣೆ ದೀಪ, ಎಳ್ಳು ದಾನ ಮಾಡ್ತಾರೆ. ಪಾರಂಪರಿಕ ಆಚರಣೆಗಳು ಹೇಗಿದೆ ಅಂತ ಹೇಳಿದ್ರೆ, ಕಪ್ಪು ಬಟ್ಟೆ ಧರಿಸೋದು, ಎಳ್ಳು ದಾನ ಮಾಡೋದು, ಎಣ್ಣೆ ದೀಪ ಹಚ್ಚೋದು, ಅದರಲ್ಲೂ ಹನುಮಾನ್ ದೇವಾಲಯ ಭೇಟಿ ನೀಡಿ ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ದೇವರ ಅಂದ್ರೆ ಹನುಮಂತನ ಕೃಪೆಯಿಂದ ಶನಿ ದೋಷ ಕಡಿಮೆಯಾಗತ್ತೆ ಎಂಬ ನಂಬಿಕೆಯೂ ಇದೆ. ಶನಿ ದೇವರನ್ನ ನ್ಯಾಯದ ದೇವರು ಎಂದು ಕರೀತಾರೆ. ಅವರು ಶಿಕ್ಷಿಸುವ ದೇವರಲ್ಲ, ಕರ್ಮಕ್ಕೆ ತಕ್ಕ ಫಲ ನೀಡುವವರಾಗಿದ್ದಾರೆ. ಸಹನೆ, ಶ್ರಮ, ಶಿಸ್ತು ಕಲಿಸುವಂತಹ ಗ್ರಹ ಎಂದು ಪರಿಗಣಿಸಲಾಗಿದೆ. ನಿಮಗೆ ಶನಿ ದೇವರ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.